बाबर या बाबरी की कोई बुनियाद इस देश में नहीं है, पर हृदय में ಬಾಬರ್ को बसा नहीं सकता। ये राष्ट्र राम का है। ಭಗವಾನ್ ಕೃಷ್ಣನ ನಾಮಸ್ಮರಣೆ ಮತ್ತು ಶಂಖನಾದಗಳ ನಡುವೆ ಕೋಲ್ಕತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನೆರೆದ ಲಕ್ಷಾಂತರ ಮಂದಿ ಒಕ್ಕೊರಲಿನಿಂದ ಭಗವದ್ಗೀತೆಯನ್ನ ಪಠಿಸಿದ್ದಾರೆ ಅಂತ ಕಾರ್ಯಕ್ರಮದ ಆಯೋಜಕರು ತಿಳಿಸಿದ್ದಾರೆ. ಸಾಧು ಸಂತರೇ ಮುಖ್ಯರಾಗಿದ್ದ ಈ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು, ಬಿಜೆಪಿ ನಾಯಕರು ಹಾಗೆ ಜನಸಾಮಾನ್ಯರು ಕೂಡ ಭಗವದ್ಗೀತೆಯ ಪ್ರತಿಗಳನ್ನ ಹಿಡಿದು ಶ್ಲೋಕಗಳನ್ನ ಪಠಿಸಿದ್ದಾರೆ. ನಂತರ ಮಾತನಾಡಿರೋ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ, ಆಹ್ವಾನ ನೀಡಿದ್ರೂ ಕೂಡ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಇದು ಅವರು ಹಿಂದೂ ಹೌದೋ ಅಲ್ವೋ ಅನ್ನೋ ಅನುಮಾನಕ್ಕೆ ಕಾರಣ ಆಗಿದೆ ಅಂತ ಟೀಕೆ ಮಾಡಿದ್ರು. ಆದ್ರೆ ಇದಕ್ಕೆ ರಿಯಾಕ್ಟ್ ಮಾಡಿರೋ ಟಿಎಂಸಿ ಇದೊಂದು ಬಿಜೆಪಿ ಪ್ರಾಯೋಜಿತ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಇನ್ನು ಬಾಬ್ರಿ ಮಾದರಿ ಮಸೀದಿ ನಿರ್ಮಿಸುವೆ ಅಂತ ಪಣ ತೊಟ್ಟಿರೋ ಟಿಎಂಸಿಯಿಂದ ಅಮಾನತಾದ ಶಾಸಕ ಹುಮಾಯೂನ್ ಕಬೀರ್ ಈಗ ಮುರ್ಷಿದಾಬಾದ್ನಲ್ಲಿ ಸುಮಾರು 1 ಲಕ್ಷ ಜನರಿಂದ ಫೆಬ್ರವರಿಯಲ್ಲಿ ಕುರಾನ್ ಪಠಣ ನಡೆಯುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ಒಟ್ನಲ್ಲಿ ಇಲ್ಲಿ ಪಶ್ಚಿಮ ಬಂಗಾಳದ ಬಾಬ್ರಿ ಮಸೀದಿಗೆ ಅಡಿಗಲ್ಲು ವಿಚಾರದಲ್ಲಿ ದೇಶಾದ್ಯಂತ ಒಂದ್ ರೀತಿ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಅಂತಾನೆ ಅನ್ನಿಸ್ತಾ ಇದೆ. ಅಯೋಧ್ಯೆಯ ಬಾಬ್ರಿ ಮಸೂದಿ ಧ್ವಂಸಗೊಂಡ ದಿನದಂದೇ ಅಡಿಗಲ್ಲು ಹಾಕಿ ವಿವಾದ ಹುಟ್ಟು ಹಾಕಿದ್ರು. ಈ ವಿವಾದದ ನೆಕ್ಸ್ಟ್ ಡೇನೆ ಕೋಲ್ಕತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಪಶ್ಚಿಮ ಬಂಗಾಳದ ಹಿಂದೂಗಳ ಸಂಗಮ ಆಗಿದೆ. ಭಗವದ್ಗೀತಾ ಪಠಣ ಕಾರ್ಯಕ್ರಮದಲ್ಲಿ 5 ಲಕ್ಷ ಹಿಂದೂಗಳು ಪಾಲ್ಗೊಂಡಿದ್ದಾರೆ. ಈ ದಾಖಲೆ ಸಂಗಮವನ್ನ ಬಂಗಾಳದ ಬಿಜೆಪಿ ಕೊಂಡಾಡಿದೆ. ಹಾಗೆ ಇಷ್ಟೇ ಅಲ್ಲ, ಪಶ್ಚಿಮ ಬಂಗಾಳದ ಹಿಂದೂಗಳು ಎಚ್ಚೆತ್ತುಕೊಂಡಿದ್ದಾರೆ ಅಂತ ಹೇಳ್ಕೊಂಡಿದೆ. आज एक साथ 5 लाख कंठ से गीता पाठ कोलकाता पश्चिम बंगाल की इस भूमि पर ये महासंग्राम दिखाई पड़ रहा। ये लोगों का उत्साह, आस्था का सैलाब, मानो कोलकाता में महाकुंभ लग गया हो। हम पूरे पश्चिम बंगाल और कोलकाता के वासियों को, भारतवासियों को बहुत बहुत साधुवाद दे रहे हैं। सनातन एकता ही इस देश का और विश्व का, विश्व शांति का सबसे बड़ा माध्यम है। भारत में हम तनातनी नहीं, सनातनी चाहते हैं। भारत में हम गजवाये हिंद नहीं, भगवाये हिंद चाहते हैं। गीता एकमात्र ऐसा ग्रंथ है जिसके माध्यम से पूरे विश्व में सामाजिक समरसता, एकता और एकत्व का भाव जागृत किया जा सकता है। गीता ग्रंथ महान है, गीता का ज्ञान महान है, गीता भारत की शान है और गीता ही भारत का स्वाभिमान है। जिस घर में गीता जी हैं वह घर भी देवालय से कम नहीं है, जिसके जीवन में गीता। इसलिए पढ़ो गीता, जियो गीता और जीवन को बहुत प्रसन्नतामय रखो। देखिए, किसी की कोई ऐसी श्रद्धा है तो वो अपनी अपनी श्रद्धा से आस्था को मान सकता, कोई दोष या अपराध नहीं है। लेकिन हमारे राम पर टिप्पणी कोई नहीं कर सकता। हमारे मंदिर बने तो टिप्पणी करेंगे तो ठटरी बारी जाएगी। थैंक यू। कोलकाता बहुत अभूतपूर्व प्यार, बहुत अच्छा, और हम बहुत बहुत धन्यवाद देना चाहेंगे एएनआई के माध्यम से। एक साथ 5 लाख गीता पाठ एक कंठ से कोलकाता पश्चिम बंगाल में माँ ಭಗವತಿ ಭದ್ರಕಾಳಿ ಕಿ ನಗರಿ ಸೆ ಧನ್ಯವಾದ. ಭಗವದ್ಗೀತೆ ಎಲ್ಲಾ ಹಿಂದೂಗಳನ್ನ ಒಗ್ಗೂಡಿಸುತ್ತೆ. ಭಗವದ್ಗೀತೆ ಪಠಣದಿಂದ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಂತರು ಹೇಳ್ಕೊಂಡಿದ್ದಾರೆ. 5 ಲಕ್ಷ ಹಿಂದೂಗಳು ಪಾಲ್ಗೊಂಡು ಗೀತೆಯನ್ನ ಪಠಿಸಿದ್ದಾರೆ. ವಾದ್ಯ ಘೋಷಗಳು ಕಾರ್ಯಕ್ರಮಕ್ಕೆ ಮೆರುಗು ತಂದಿತ್ತು. ಸಿಲಿಗುರಿ ನಂತರ ಕೋಲ್ಕತಾದಲ್ಲಿ ಭಗವದ್ಗೀತಾ ಪಠಣ ಕಾರ್ಯಕ್ರಮ ಯಶಸ್ವಿಯಾಗಿರೋ ಹಿನ್ನೆಲೆಯಲ್ಲಿ ಇತರ ಸಾಧು ಸಂತರು, ಹಿಂದೂ ಸಂಘಟನೆಗಳ ನೆರವಿನೊಂದಿಗೆ ಬೇರೆ ಕಡೆಯಲ್ಲೂ ಅಂದ್ರೆ ಬೇರೆ ನಗರಗಳಲ್ಲೂ ಭಗವದ್ಗೀತಾ ಪಠಣ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಸನಾತನ ಸಂಸ್ಕೃತಿ ಸಂಸದ್ ಸಂಘಟನೆ ಮುಂದಾಗಿದೆ. पूरा समाज विवेकवान बने, अत्याचार अन्यायों का विरोध करे, संगठित रहे, भगवान की शरण में रहे, सामूहिक चेतना को जागृत करे, भारत का उत्कर्ष करे, यही उद्देश्य है। बाबर या बाबरी की कोई बुनियाद इस देश में नहीं है। कोई ईंटों की इमारत खड़ी कर सकता है, पर हृदय में बाबर को बसा नहीं सकता। ये राष्ट्र राम का है, राम का ही रहेगा, यहाँ भगवा ही फहराएगा। यही सत्य है, ये सनातन सत्य है। सभी लोग एकजुट रहो, आनंदित रहो, भगवान की शरण में रहो।